KTV ವೀಕ್ಷಕರಿಗೆ ನಮಸ್ಕಾರಗಳು. A1 KTV ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ವರದರಾಜ ಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಮತ್ತು ಗರುಡೋತ್ಸವ ಸುದ್ದಿಯ ವಿವರ. ಕೋಲಾರ ನಗರದ ಅಮರಪೇಟೆಯಲ್ಲಿರುವ ಅನಾದಿ ಕಾಲದಿಂದಲೂ ನಡೆಸಿರುವ ಶ್ರೀ ವರದರಾಜ ಸ್ವಾಮಿಯ 408ನೇ ವರ್ಷದ ಅಂಗವಾಗಿ ಶ್ರೀ ಭೋನೀಳ ಗೋದಾದೇವಿ ಸಮೇತ ಸ್ವಾಮಿಗೆ ಮಹಾಭಿಷೇಕ, ಮಹಾಸುದರ್ಶನ ಹೋಮ, ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮವನ್ನು ಸೋಮವಾರ 17ನೇ ತಾರೀಕು ಬೆಳಗ್ಗೆ 6:30 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರ ಬೆಳಗ್ಗೆ 17ನೇ ತಾರೀಕು 6:30 ಗಂಟೆಗೆ ಮಹಾಭಿಷೇಕ, 8:30 ಗಂಟೆಗೆ ಮಹಾಸುದರ್ಶನ ಹೋಮ, 10:30 ಗಂಟೆಗೆ ಕಲ್ಯಾಣೋತ್ಸವ, ಮಧ್ಯಾಹ್ನ 12:30ಕ್ಕೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಸಂಜೆ 6:30 ಗಂಟೆಗೆ ಗರುಡ ವಾಹನ ಉತ್ಸವ, 8ಕ್ಕೆ ಶಯನೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಪೂಜಾ ಕಾರ್ಯಕ್ರಮಕ್ಕೆ ಶ್ರೀ ಮುರಳಿ ರಾಮಾನುಜಂ ಸ್ವಾಮಿಗಳ ಸಮ್ಮುಖದಲ್ಲಿ ಹೊರಗೆರೆ ನಾರಾಯಣಾಚಾರ್, ತುಮಕೂರು ಜಿಲ್ಲೆ ಗುರುಕುಲದ ಶಿವವಂದನ ಶಿಷ್ಯರು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ವಿವಿಧ ಜಿಲ್ಲೆಗಳಿಂದ ವರದರಾಜ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ವರದಿ ಪರ್ವೀಜ್ ಅಹಮದ್. ಅಹೋಬಳ ಮಠದ GL ಸ್ವಾಮಿಗಳು ರಾಮಾನುಜಾಚಾರ್ಯರ ತತ್ವಗಳನ್ನ ಸಕಲ ಲೋಕಕ್ಕೆಲ್ಲ ತಿಳಿಸ್ತಾ ಕೋಲಾರ ಬಂದಾಗ ಯಾವುದೋ ಕಾರಣಾಂತರಗಳಿಂದ ಇಲ್ಲೇ ರಾಮಾನುಜರ ಕೂಟ ಅಂತ ಹೇಳಿಬಿಟ್ಟು ಇಲ್ಲೇ ಇರಬೇಕಂತ ಪರಿಸ್ಥಿತಿ ಬರುತ್ತೆ. ಕೆಲವು ದಿನಗಳಾದ ನಂತರ ಅವ್ರಿಗೆ ಮತ್ತೆ ಕಾಂಜೀಪುರಂ ಹೋಗಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿಕೊಂಡಾಗ ಅವ್ರಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಅದೇ ನೋವಲ್ಲೇ ಇರ್ತಾರೆ. ಆಗ ಅವ್ರ ಕನಸಲ್ಲಿ ಬಂದು ಪೆರುಮಾಳು ಕಾಂಜೀಪುರಂ ವರದರಾಜ ಪೆರುಮಾಳು ಬಂದು, ನೀವು ಬರೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಾನೇ ನಿಮ್ಮಲ್ಲಿ ಬರ್ತೀನಿ ಅಂತೇಳಿ ಹೇಳ್ದಂಗೆ ಆಯ್ತಂತೆ. ಇದು ನಮ್ಮ ಪೂರ್ವಕರು ನಮಗೆ ಹೇಳ್ಕೊಂಡು ಬರ್ತಾ ಇರೋಂಥ ಒಂದು ಏನಂತಾರೆ ಅದಕ್ಕೆ ವಿಚಾರ ವಿಚಾರಗಳನ್ನ. ಆವಾಗ ಇದಾದ ನಂತರ ಕೆಲವು ವಾರಗಳ ನಂತರ, ಕೆಲವು ದಿನಗಳ ವಾರಗಳ ನಂತರ ನಮ್ಮ ಪೂರ್ವಕರು ನಡ್ಕೊಂಡು ಹೋಗ್ತಾ ಇದ್ರೆ ಎಡು ಬಿದ್ದರಂತೆ. ಎಡು ಬಿದ್ದಾಗ ಪಾದ ಕಾಣಿಸಿದೆ. ಏನು ಪಾದ ಇದೆಯಲ್ಲ ಅಂತ ನೋಡಿದ್ರೆ ವರದರಾಜ ಪೆರುಮಾಳು. ಆ ವರದರಾಜ ಪೆರುಮಾಳನ್ನು ಕರ್ಕೊಂಡು ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 100 ವರ್ಷಗಳ ಕಾಲ ಬರೀ ವರದರಾಜ ಪೆರುಮಾಳೇ ಇದ್ದಂತ ಇಲ್ಲಿ. ಆದ ನಂತರ ಶ್ರೀದೇವಿ ಭೂದೇವಿನ ನಮ್ಮ ಪೂರ್ವಿಕರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆವಲಿಂದ ಇವತ್ತಿನವರೆಗೂ ಆ ಸನ್ನಿಧಾನದಲ್ಲೇ ಅಲ್ಲೇ ಇದೆ. 1957ರಲ್ಲಿ ಶಿಥಿಲವಾಗಿ ದೇವಸ್ಥಾನ, ಮಣ್ಣಿನ ದೇವಸ್ಥಾನ ಇದೆ, ಶಿಥಿಲವಾಗಿಲ್ಲ, ಸಂಪೂರ್ಣವಾಗಿ ಕುಸಿದು ಹೋದಾಗ ನಮ್ಮ ಪಿತೃಗಳು ಮತ್ತು ನಮ್ಮ ತಂದೆಯವರು, ನಮ್ಮ ತಂದೆ ಹಾಗೂ ಅವರ ಅಣ್ಣ ತಮ್ಮಂದರು ಅಥವಾ ಅವರ ಸ್ನೇಹಿತರೆಲ್ಲ ಸೇರಿ ಒಂದು ಈ ಕಲ್ಲಿನ ಕಟ್ಟಡವನ್ನು ಕಟ್ಟಿಸಿ ಪುನರ್ ಪ್ರತಿಷ್ಠಾಪನೆ ಮಾಡೋದು. ಅದು ಮಾಘ ಬಹಳ ಪಂಚಮಿ ಎಂದು. ಮಾಘಗಳ ಆವತ್ತಿನ ದಿವಸ ಅದು ಮುಂಚೆನೂ ಮಾಘಗಳ ಪಂಚಮಿಯಿಂದೇ ಕಲ್ಯಾಣೋತ್ಸವ ನಡೀತಾ ಇತ್ತು. ಅದೇ ದಿನ ಪುನರ್ ಪ್ರತಿಷ್ಠಾಪನೆ ಮಾಡಿ ಆವತ್ತಿನಿಂದ ಆ ಪರಂಪರೆಯನ್ನು ನಾವು ಅದೇ ಪ್ರಕಾರವಾಗಿ ಉಳಿಸ್ಕೊಂಡ್ಬಂದಿದ್ದೀವಿ. ಈಗ ಇವತ್ತಿನ ನಮ್ಮ ಪೂರ್ವಜನದ ಸುಕೃತ ಅಂತ, ಅದರಲ್ಲೂ ನನ್ನ ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ನಮ್ಮ ಗುರುಗಳು ಚೆನ್ನಕೇಶ್ವರ ಗುರುಕುಲದಿಂದ ಅಲ್ಲಿ ಪಡವಗೆರೆಯಿಂದ ಇಲ್ಲಿ ಕುಣಿಗಲ್ ಹತ್ರ ಪಡವಗೆರೆ ಅಂತಿದೆ, ಅಲ್ಲಿಂದ ಇಷ್ಟು ಜನ ಭಾಗವತರನ್ನು ಕರ್ಕೊಂಬಂದು, ಶಿಷ್ಯಕೋಟಿನ ಕರ್ಕೊಂಬಂದು ಇಲ್ಲಿ ಇವತ್ತಿನ ದಿವಸ ಇಷ್ಟು ಆನಂದವಾಗಿ ಕಲ್ಯಾಣೋತ್ಸವವನ್ನು ನೆರವೇರಿಸಿಕೊಟ್ರು. ಗುರುಗಳೇ, ನಿಮಗೆ ಪಾದ ಕೈ ಅಂತ ಜೈ ಶ್ರೀಮನ್ನಾರಾಯಣ, ಜೈ ಶ್ರೀಮನ್ನಾರಾಯಣ. 407 ವರ್ಷ ಸತತವಾಗಿ ಯಾವ ಕಾರಣಕ್ಕೂ ಇದನ್ನು ಕಲ್ಯಾಣೋತ್ಸವ ತಿಳಿಸಲಿಲ್ಲ ನಾವು. ಕೆಲವೊಂದು ಸಂದರ್ಭಗಳಲ್ಲಿ ಕೋಲಾರಲ್ಲಿ ಸ್ವಲ್ಪ ಸೂಕ್ಷ್ಮವಾದಂಥ ಪ್ರದೇಶ, ಯಾವುದೋ ಕಾರಣಗಳು ಕರ್ಫ್ಯೂ ಕೂಡ ಆಗ್ಬಿಟ್ಟಿತ್ತು ಒಂದು ಸಲ ಇದೇ ಟೈಮಲ್ಲಿ. ಆದರೂ ಸಹ ನಿಲ್ಲಿಸಲಿಲ್ಲ ನಾವು. ಪರ್ಮಿಷನ್ ತೊಗೊಂಡ್ಬಂದು DC ಇಂದ SP ಪರ್ಮಿಷನ್ ತೊಗೊಂಡು ಬಾಗಿಲು ಹಾಕ್ಕೊಂಡು ಹೊರಗಡೆ ಮಾಡಿ ಕಲ್ಯಾಣೋತ್ಸವ ನೆರವೇರಿಸ್ಕೊಂಡು ನಾವು ಸುಮಾರು 20-25 ಜನ ಅಷ್ಟಿದ್ದು ಆ ಥರ ನಡ್ಸ್ಕೊಂಡ್ಬಂದಿದ್ದೀವಿ. ಇವತ್ತಿನ ದಿವಸ ಇಷ್ಟು ಶಿಷ್ಯಕೋಟಿ ಕರ್ಕೊಂಡ್ಬಂದ್ರೆ ನಮ್ಮ ಗುರುಗಳು ನಡೆಸಿದ್ದು ಆನಂದವಾಗತ್ತೆ. ಅದೇ ಪ್ರಕಾರವಾಗಿ ನಾವು ನಮ್ಮದು ಮುಗಿತಾ ಬಂತು, ನಮ್ಮ ಮಕ್ಕಳಿದ್ದಾರೆ, ಅವ್ರನ್ನ ನಡೆಸ್ಕೊಂಡು ಹೋಗಲಿ ಅಂತ ಆ ಭಗವಂತನಲ್ಲಿ ಸದಾ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಗುರುಗಳು ಅವರ ಆಶೀರ್ವಾದ ನಮಗೆಲ್ಲರಿಗೂ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತಮ್ಮ ಹೆಸರು ಸ್ವಾಮಿ? ರಾಮಾನುಜಂ ಅಂತ. ರಾಮಾನುಜಂ ಅಂತ. ನಮಗೆ ಎಷ್ಟು ವರ್ಷ ಆಯಿತು ದೇವಸ್ಥಾನ ಬಂದ್ಬಿಟ್ಟು? ದೇವಸ್ಥಾನ ಕಟ್ಟಿ ಹೊಸ ಕಟ್ಟಡ 1957ರಲ್ಲಿ ಶುರು ಮಾಡಿ 61ರಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು. ಅದಕ್ಕೆ ಮುಂಚೆ 400 ವರ್ಷಗಳ ಹಿಂದೆಯಿಂದ, ಇದು 407ನೇ ವರ್ಷ. ಇದು 407ನೇ ವರ್ಷ ಅಂದರೆ 4 ಶತಮಾನಗಳ ಹಿಂದೆ
ನಡೆದಂಥ ಕೋಲಾರ ನಗರದಲ್ಲಿ ಅಂದರೆ ಸೋಮೇಶ್ವರ ಮತ್ತು ಹೌದು, ಅದೇ ಅದೇ ಪೀರಿಯಡ್, ಆಲ್ಮೋಸ್ಟ್ ಅದೇ ಪೀರಿಯಡಲ್ಲಿ ಏನಾಯಿತು ಅಂದರೆ, ಯಾಕೆ ಈ ಥರ ಆಯಿತು ಅಂದರೆ, ಮೊದಲೆಲ್ಲ ಇದೆಲ್ಲ ಎಲ್ಲ ಅಲ್ಲಿ ಒಂದು ಸಮುದಾಯ ಇತ್ತು, ಹಿಂದೂಗಳಿಗೆ ಸಂಬಂಧಪಟ್ಟದ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯ, ಅದು ಮರ್ತೋಗಿದೆ ನನಗೆ. 1926ರಲ್ಲಿ ಪ್ಲೇಗ್ ಅಂತ ಬಂದಿದೆ ಕೋಲಾರಲ್ಲಿ. ಪ್ಲೇಗ್ ಅಂತ ಈಗಿನ ಕಾಲದಲ್ಲಿ ಇದ್ದಂಗೆ ಆವಾಗ ಇರಲಿಲ್ಲ, ಆಗೆಲ್ಲ ಗುಳೆ ಹೋಗ್ಬಿಡ್ತಾ ಇದ್ರಂತೆ. ಆ ಪ್ಲೇಗ್ ಬಂದಾಗ ಇಡೀ ಕೋಲಾರ ಗುಳೆ ಹೊಟ್ಟೋಗಿದೆ. ಬರೋಷ್ಟೊತ್ತಿಗೆ ಎಲ್ಲ ಮಾಮೂಲಿ ಇದ್ದಿದ್ದೇ ಇರುತ್ತಲ್ಲ, ಅದೆಲ್ಲ ಆಗಿ ಎಲ್ಲ ದೇವಸ್ಥಾನದಂಥ ಪ್ರಾಪರ್ಟಿಗಳೆಲ್ಲ ಒಟ್ಟು ಡಿಸ್ಪ್ಯಾಚ್ ಆಗ್ಬಿಡ್ತು, ಹೊಟ್ಟೋಯ್ತು ಕೆಲವೊಂದು. ಆಮೇಲೆ ಆ ಥರ ಅದೇ ಪ್ರಕಾರವಾಗಿ ಎಲ್ಲ ಆಗಿ ಆ ದೇವಾಲಯ ಮಾತ್ರ ಉಳ್ಕೊಂಡಿತ್ತು. ಇದನ್ನು ಇಷ್ಟು ಮಾತ್ರ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಭಗವಂತನ ಪ್ರೇರಣೆಯಿಂದ ನಡೀತಾ ಇದೆ ಎಲ್ಲ. ನಿತ್ಯ ಸೇವೆ ಇರುತ್ತೆ. ವಾರದಲ್ಲಿ ಒಂದು ದಿವಸ ಮುಂಜಾನೆ ಸೇವೆ ನಡೆಯುತ್ತೆ. ತಿರುಗಿನ ಸೇವೆ ಅಂತ ಮಾಡ್ತೀವಿ. ಅನಂತರ ಅಷ್ಟದಾಳ ಪದ್ಮ ಸೇವೆ ಮಾಡ್ತೀವಿ. ಸಂಜೆ ಹೊತ್ತು ಊಂಜಲ್ ಸೇವೆ, ಶನಿವಾರದ ಸಂಜೆ ಹೊತ್ತು ಊಂಜಲ್ ಸೇವೆ ಮಾಡ್ತೀವಿ. ಪ್ರತಿ ಶನಿವಾರ ಅಭಿಷೇಕ ಇರುತ್ತೆ. ಪ್ರತಿ ಮಂಗಳವಾರ ಇದು ತಿರುಗಿ ಸೇವೆ ಇರುತ್ತೆ. ಬುಧವಾರ ದಿನ ಸಹಸ್ರ ಕಲಶ ಆರಾಧನೆ ಇರುತ್ತೆ. ಆಮೇಲೆ ಪ್ರತಿ ನವೆಂಬರ್ ಇದರಲ್ಲಿ ನವರಾತ್ರಿ ಪೂಜೆ ನಡೆಯುತ್ತೆ. ಅದೇ ಪ್ರಕಾರವಾಗಿ ಆಂಡಾಳದ ಕಲ್ಯಾಣೋತ್ಸವ ಸಹ ನಡೀತದೆ. ಆಂಡಾಳ ಕಲ್ಯಾಣೋತ್ಸವ 8 ವರ್ಷಗಳಿಂದ ನಡೀತಾ ಇದೆ. 8 ವರ್ಷಗಳಿಂದ ನಡೀತಾ ಇದೆ. ಯಾಕಂದರೆ ಅಲ್ಲಿ ಒಂದು ಗರ್ಭಗೃಹ ಬಿಟ್ಟಿದ್ದರು. ನಮ್ಮ ತಂದೆಯವರು ಕೇಳ್ತಾ ಇದ್ದೆ ನಾನು ಚಿಕ್ಕವನಿದ್ದಾಗ, ಏನಕ್ಕೆ ಅಲ್ಲಿ ಬರೀ ಖಾಲಿ ಇದೆಯಲ್ಲ, ಯಾಕೆ ಅಂದರೆ ನನ್ನ ಕಾಲದಲ್ಲಿ ಮಾಡೋಕ್ಕಾಗಲಿಲ್ಲಪ್ಪ, ನಿನ್ನ ಕಾಲದಲ್ಲಿ ಮಾಡೋಕ್ಕಾಗೋದಿಲ್ಲ, ಮಾಡೋ ಆಂಡಾಳ ವಿಗ್ರಹನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದರು. ನನ್ನ ಕಾಲದಲ್ಲಿ ದೇವರು ಭಗವಂತರು ಮಾಡಿಸ್ಕೊಂಡ ಅಂತ ಎಲ್ಲರೂ ನಾನು ಮಾಡಿದ್ದಂತಲ್ಲ, ಭಗವಂತರು ಎಲ್ಲರೂ ಭಕ್ತಾದಿಗಳೆಲ್ಲ ಸೇರಿ ಮಾಡಿಸಿದ್ರು ಅದನ್ನು. ನನ್ನ ಕಾಲದಲ್ಲಿ ಆಯಿತು ಅನ್ನೋದಷ್ಟೇ. ಈಗ ಮುಳಬಾಗಿಲಲ್ಲಿ ಅಂದರೆ ಹುಟ್ಟೂರಲ್ಲಿ ಹೌದು ಹಳೆಯದು, ಹೌದು, ಸಪ್ರೇಟ್ ದೇವಸ್ಥಾನ ಇರೋದ್ರಿಂದ ಉತ್ತಮ ಕಂಚಿ ಅಂತ ಕರೀತಾರೆ. ಹೌದು ಹೌದು, ನಿಜ. ನಮ್ಮ ಹುಟ್ಟೂರಲ್ಲಿ ಇರೋದು ಹೌದು, ಅದು ಬಿಟ್ಟರೆ ಕೋಲಾರಲ್ಲೇ ವರದರಾಜ. ಹೌದು, ಇಲ್ಲ ಇನ್ನೂ ಬೇರೆ ಕಡೆ ಇದೆ. ವರದರಾಜ ದೇವಸ್ಥಾನದಲ್ಲಿ ವಾಗಟ ಅಂತ ಬರುತ್ತೆ, ಹೊಸಕೋಟೆ ಅಥವಾ ವಾಗಟ ಅಂತ ಎಲ್ಲೂ ಎಲ್ಲೂ ಇದೆ ದೇವಸ್ಥಾನ. ಇದು ಚೆನ್ನಾಗಿದೆ ದೇವಸ್ಥಾನ, ಇನ್ನೂ ಹಳೆ ದೇವಸ್ಥಾನ. ಹುಟ್ಟೂರಲ್ಲಿ ಏನಪ್ಪ ಅಂತಂದರೆ ಅಲ್ಲಿರೋದು ಬರೀ ವರದರಾಜ ಪೆರುಮಾಳ ಮಾತ್ರನೇ. ಇಲ್ಲಿ ಶ್ರೀದೇವಿ ಭೂದೇವಿ ವಿಶೇಷ. ವಾಗಟ ಅಂತಿದೆ, ಅಲ್ಲೂ ಅಷ್ಟೇ ಶ್ರೀದೇವಿ ಭೂದೇವಿ ವಿಶೇಷ. ಇಲ್ಲಿ ವರದರಾಜ ಪೆರುಮಾಳ ಮಾತ್ರ ಇದ್ದಾರೆ. ಕಾಂಜೀಪುರದಲ್ಲಿ ಯಾವ ಥರ ವರದರಾಜ ಪೆರುಮಾಳ ಇದ್ದಾರೆ ಅದೇ ಥರ ಇಲ್ಲಿ ಹುಟ್ಟೂರಲ್ಲಿರೋದು. ಅದು ಅಷ್ಟು ಪುಣ್ಯವಂತರು ಕೋಲಾರದವರು, ಖಂಡಿತವಾಗ್ಲೂ ವಿಶೇಷವಾಗಿ ಇಲ್ಲಿ ವಿಶೇಷವಾಗಿ ಪೂಜೆ ನಡೀತದೆ. ಎಷ್ಟೋ ಜನ ಬರ್ತಾರೆ. ಇವಾಗ ನಾನು ತೊಗೊಂಬಂದಿದ್ದೀನಿ ನೋಡಿ, ಇಲ್ಲಿ ಇವಾಗ ಇಲ್ಲಿ ನಮ್ಮ ಪೂರ್ವಗಳು ಮಾಡೋಂಥ ಪೂಜೆನಲ್ಲಿ ತೆಲಂಬ್ರಾಳು ಅಂತ ಹಾಕ್ತಾರೆ ಅಕ್ಷತೆಗಳನ್ನ. ಅದು ನಂತರ ಜೀಲಕರೆ, ಜೀರಿಗೆ, ಬೆಲ್ಲ ಅದೆಲ್ಲ ಬಂದು ಕೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ನನಗೆ ಮದುವೆ ಆಗಿದೆ ಮಕ್ಕಳಾಗಿಲ್ಲ ಅಂತ ಕೇಳೋರು, ಅದು ತೊಗೊಳೋರು ತಿಂದರೆ ಮಕ್ಕಳಾಗುತ್ತೆ ಅಂತಾರೆ. ಅದಾದ ನಂತರ ಕೆಲವರು ನಮಗೆ ಮದುವೆ ಆಗಿಲ್ಲ ಅದಕ್ಕೋಸ್ಕರ ಆಗುತ್ತೆ ಅಂತಾರೆ. ಆ ಥರ ಕೊಟ್ಟರೆ ಎಷ್ಟೋ ಜನ ಬಂದು ವಾಪಸ್ ಬಂದು ನಮಗೆ ಹೇಳಿದ್ದಾರೆ, ಖಂಡಿತವಾಗ್ಲೂ ಆಗಿದೆ, ನಮ್ಗೆ ಆಗಿತ್ತು, ನಮ್ಗೆ ಸಂತೋಷವಾಗಿ ದಂಪತಿ ಸಮೇತವಾಗಿ ಬಂದಿದ್ದೀವಿ ಅಂತ. ಕಲ್ಯಾಣೋತ್ಸವ ಆದರೆ ವೈಭವ ಇದ್ದಂಗೆ. ಹೌದು, ನಿಜ. ಯಾಕಂದರೆ ಎಷ್ಟೊಂದು ಅದನ್ನ ನೋಡೋದು ಎಲ್ಲ ನಿಮ್ಮಿಂದಲೇ ಸಾಧ್ಯ. ಖಂಡಿತವಾಗಿ ಸಾಧ್ಯ. ನಮ್ಗೆ ಭಗವಂತ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದೆ ಅಂತ ಇಂಥ ಮಹಾನುಭಾವರು ಇರೋದ್ರಿಂದ ನಮಗೆ ಪ್ರತಿ ವರ್ಷ ಹೇಗೋ ನಡೀತಾ ಇದೆ. ಈ ವರ್ಷದಿಂದ ಅದೇ ಗುರುಗಳು ಕೇಳ್ಕೊಳ್ತಾ ಇದ್ದೀನಿ. ಶಿಷ್ಯಕೋಟಿ ತಾವು ಇರೋವರೆಗೂ ನಾನಿರೋವರೆಗೂ ಅಟ್ಲೀಸ್ಟ್ ಬಂದು ಪ್ರತಿ ವರ್ಷ ನೆರವೇರಿಸ್ಕೊಡಿ ನಮಗೆ. ಇಂಥ ಭಾಳ ಆನಂದವಾಗಿ ಸಂತೋಷವಾಗಿ ಅಲ್ಲಿಂದ 40 ಜನ ಕರ್ಕೊಂಡ್ಬಂದಿದ್ದಾರೆ ಗುರುಗಳು. ಎಷ್ಟು ಪುಣ್ಯ ಮಾಡಬೇಕು. ಕೋಲಾರ ಜನ ಪುಣ್ಯ ಮಾಡಿರ್ಬೇಕು. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಕೋಲಾರ ಜನ ಖಂಡಿತವಾಗ್ಲೂ ಪುಣ್ಯ ಮಾಡಿರ್ಬೇಕು. ಭಾಗವತರ ಪಾದ ಧೂಳು ಅಷ್ಟು ಈಸಿ ಅಲ್ಲ, ನಾವು ಅನ್ಕೊಂಡ್ಬಿಡ್ಬೋದು ಅಷ್ಟೇ. ಇಷ್ಟು ಜನ ಒಂದು ಕಡೆ ಸಿಗೋದು ಅಷ್ಟು ಸಾಮಾನ್ಯ ವಿಚಾರ ಅಲ್ಲ. ನೋಡಿ ಈ ಥರ ಇಷ್ಟು ಜನ ಬಂದಿರೋದು ಭಾಗವತರು ತಿರುಪತಿ ನೆಲ್ಲೂರಿಲ್ಲ. ಸಂಜೆ ಹೊತ್ತು ಈ ದಿನ ಸಂಜೆ ಗಡವಾನೋತ್ಸವ ಇದೆ, ಬನ್ನಿ. ಅದು ಒಂದು ಸ್ವಲ್ಪ ದಯಮಾಡಿ ಅದನ್ನ ಕವರೇಜ್ ಮಾಡಿ. ನಾನು ಅದನ್ನ ಹೇಳ್ತೀನಿ. ಯಾಕೆಂತಂದರೆ ಕೋಲಾರಲ್ಲಿ ಎಲ್ಲೂ ಗಡವಾನೋತ್ಸವ ನಡೆಯೋದಿಲ್ಲ ಅಷ್ಟು ಚೆನ್ನಾಗಿ. ನನಗೆ ಗೊತ್ತಿರೋ ಮಟ್ಟಿಗೆ ತಿರುಪತಿಯಲ್ಲಿ ಯಾವ ಥರ ಇಸ್ಕೊಂಡು ಹೋಗಿ ಮಾಡ್ತಾರೆ, ದೇವ್ರನ್ನ ಹೊರತಾರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಹೊರತಾರೆ. ಅದೇ ಪ್ರಕಾರವಾಗಿ ಇಲ್ಲೂ ಥರ ಹೊರ್ಕೊಂಡೇ ಹೋಗ್ತೀವಿ ನಾವು. ಅದ್ರ ಮುಂದೆ ಇವರು ನಮ್ಮ ಶಿಷ್ಯಕೋಟಿಗಳು, ಇವರು ನಮ್ಮ ಗುರುಗಳು ಶಿಷ್ಯಕೋಟಿ ಇದು ಹೇಳ್ಕೊಂಡು ಬರ್ತಾವೆ. ನನಗೆ ಆಸೆ ಅದೇ, ವೇದ ಪಾರಾಯಣ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕಿಂತ ಪುಣ್ಯ ಕೋಲಾರಗಳಿಗೆ ಇನ್ನೇನು ಬೇಕು ಹೇಳಿ. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಿದ್ದಾರೆ. ನಮ್ಮ ಗುರುಗಳು ಒಂದು ಆಶೀರ್ವಚನ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತೆ ರಾಮಾನುಜಾಯ ನಮಃ.
ಒಂದು ಪರಮ ಪವಿತ್ರವಾದ ಸುದಿನ. ಏಕೆಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಸ್ವಾಮಿ ವರದರಾಜನಿಗೆ 407ನೇ ವರ್ಷದ ಕಲ್ಯಾಣೋತ್ಸವ. ನಾವು 5ನೇ ವರ್ಷ, 6ನೇ ವರ್ಷ, 20ನೇ ವರ್ಷ ಕೇಳಿರ್ಬೋದು. ಇತಿಹಾಸದಲ್ಲಿ 4 ಶತಮಾನಗಳೇ ಆಗೋಗಿದೆ. ಪ್ರತಿ ವರ್ಷ ಮಾಘ ಮಾಸ ನಾರಾಯಣನಿಗೆ ಅತಿ ಪ್ರಿಯ. ಮಾಘ ಮಾಸದ ಪಂಚಮಿಯಲ್ಲಿ ಇಲ್ಲಿ 407ನೇ ವರ್ಷದ ಕಲ್ಯಾಣೋತ್ಸವವನ್ನು ಭಗವಂತನೇ ನಿಂತು ನಮ್ಮ ರಾಮಾನುಜ ಸ್ವಾಮಿಗಳು ನಿತ್ಯ ಅವರು ಬ್ರಹ್ಮಚಾರಿಗಳು ಯತಿಗಳಂತೆ ಇಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಯತಿಗಳಂತೆ ಭಗವಂತನ ಕೈಂಕರ್ಯಗಳನ್ನು ಮಾಡಿ ಅವನನ್ನು ನೋಡಿ ಕಣ್ತುಂಬಿಸ್ಕೊಳ್ತಿದ್ದಾರೆ. ಇಲ್ಲಿ ವೈಶಿಷ್ಟ್ಯ ಏನಪ್ಪ ಅಂದರೆ, ಮಕ್ಕಳಿಲ್ಲ ಅಂದವರು ಕಲ್ಯಾಣೋತ್ಸವದ ಆ ಜೀರಿಗೆ ಬೆಲ್ಲವನ್ನು ಸೇವನೆ ಮಾಡಿದವ್ರಿಗೆ ಪುತ್ರ ಸಂತಾನವಾಗಿದೆ ಅಂತ ಒಂದು 10-15 ದಿನ ಹೇಳ್ತಾ ಇದ್ರು. ಕಲ್ಯಾಣ ಇಲ್ಲದಲೇ ಇರುವುದು ಹೋದ ವರ್ಷ ಕೊಟ್ಟ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತು 20-30 ಜನ ದಂಪತಿಗಳು ಬಂದಿದ್ರು. ಸಾಕ್ಷಾತ್ ವರದರಾಜ ಕಂಚಿಯಲ್ಲಿ ಏನು ಸಾನ್ನಿಧ್ಯ ಇದೆಯೋ ಅದೇ ಸಾನ್ನಿಧ್ಯ ನಮ್ಮ ಸ್ವಾಮಿ ಪೆರುಮಾಳ್ ವರದರಾಜನಲ್ಲಿ ನಾವು ಕಂಡು ಕಣ್ತುಂಬಿಸ್ಕೊಂಡಿದ್ದೀವಿ. ಸಾವಿರಾರು ಜನ ಭಕ್ತರು ಬಂದು ವರದರಾಜರನ್ನು ನೋಡಿ ಆನಂದವನ್ನು ಪಟ್ಟಿದ್ದಾರೆ. ಇದಕ್ಕಿಂತ ಮಹತ್ತರ ಸೌಭಾಗ್ಯ ನಮ್ಮ ಸನಾತನ ಧರ್ಮದಲ್ಲಿ ಮತ್ತೊಂದಿಲ್ಲ. ಎಲ್ಲ ಭಕ್ತರು ಕೂಡ ಬಂದು ಈ ದಿವ್ಯವಾದ ಮಹೋತ್ಸವದಲ್ಲಿ ಪಾಲ್ಗೊಂಡು ನಾವು ಕೂಡ ಸ್ವಾಮಿಗಳ ಪ್ರೇಮದಂತೆ ಈ 407ನೇ ವರ್ಷ ಅತ್ಯದ್ಭುತವಾಗಿ ಭಗವಂತನ ಕೃಪೆಯಂತೆ ಹೋದ ವರ್ಷ ಬಂದಿದ್ದೆ. ಈ ವರ್ಷ ದೇವರ ಪ್ರೇರಣೆಯಂತೆ ಶ್ರೀ ಚೆನ್ನಕೇಶವ ವೇದ ಗುರುಕುಲ ಪಡುವಗಿರಿಯಿಂದ 50 ವಿದ್ಯಾರ್ಥಿಗಳು ಬಂದು ಇಲ್ಲಿ ವೇದ ಪಾರಾಯಣ ಮಾಡಿ ಭಗವಂತನ ಸೇವೆ ಮಾಡುವಂಥ ಮಹಾಭಾಗ್ಯ ನಮ್ಮದಾಗಿತ್ತು. ಆ ಸೇವೆಯನ್ನು ಮಾಡಿ ಮನಸ್ಸಿಗೆ ತುಂಬ ಆನಂದ ಆಗಿದೆ. ಭಕ್ತರು ಕೂಡ ಅತಿಶಯ ಸಂತೋಷವನ್ನು ಪಟ್ಟು ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಂಥ ದಿವ್ಯವಾದ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದು ನಮ್ಮ SVBC ಚಾನಲ್ ಅವರು, ಗ್ರಾಮಾಂತರ ಸಂಬಂಧಪಟ್ಟಂಥ ಚಾನಲ್ ಅವರು, ಇನ್ನು ಅಕ್ಕಪಕ್ಕದ ಚಾನಲ್ ಅವರೆಲ್ಲ ಬಂದು ಆ ದಿವ್ಯವಾದ ದರ್ಶನವನ್ನು ಲೋಕಕ್ಕೆಲ್ಲ ಒಂದು ನೋಡುವಂಥ ಅವಕಾಶ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಪರಮಶ್ರೇಯಸ್ಸನ್ನು ಭಗವಂತ ನೀಡಲಿ. ನಮ್ಮ ಸ್ವಾಮಿಗಳಿಗೆ ಉತ್ತಮ ಆರೋಗ್ಯ ಕೊಟ್ಟು ವರದರಾಜ ಸದಾ ಅವ್ರ ಜೊತೆ ಇರಲಿ ಅಂತ ನಾನು ಬೇಡ್ಕೊಳ್ತಾ ಲೋಕಕ್ಕೆಲ್ಲ ಮಂಗಳ ಉಂಟಾಗಲಿ ಅಂತ ಆಗುತ್ತೆ. ಅದೇ ಪ್ರಾರ್ಥನಾಂತ ಓಂ ತತ್ಸಂಯೋಗ